ಹೆಲೋ ಎವ್ರಿವನ್, ನಮಸ್ತೆ, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾನು ಕರ್ನಾಟಕದ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆ ಅದರ ಒಂದು ಸರಿ ಉತ್ತರವನ್ನು ಚೆಕ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಳೆದ ಜೂನ್ 30ರಂದು ನಡೆಸಿದಂತಹ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ತಾತ್ಕಾಲಿಕ ಕೀ ಉತ್ತರಗಳನ್ನು ಇಂದು ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡ್ತಾ ಇದೆ ಅಲ್ವಾ. ಚೆಕ್ ಮಾಡಲಿಕ್ಕೆ ಇರುವಂತಹ ವಿಧಾನ ಯಾವುದು, ಆ ಲಿಂಕ್ ಯಾವುದು ಅನ್ನೋದನ್ನು ಇವಾಗ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗೆಯೇ ಇಲ್ಲಿ ಕೆಲವೊಂದಷ್ಟು ಹೈಲೈಟ್ಸನ್ನು ನೀವು ನೋಡ್ಬೋದು. ಟಿ.ಟಿಯ ಒಂದು ಕೀ ಉತ್ತರ, ಹಾಗೆಯೇ ಚೆಕ್ ಮಾಡಲಿಕ್ಕೆ ಲಿಂಕ್ ಮತ್ತು ಅದು ವಿಧಾನ ಯಾವುದು, ಹಾಗೆಯೇ ಉತ್ತರವನ್ನು ಅನ್ವೇಷಣೆ ಮಾಡಲಿಕ್ಕೆ ಜೂನ್ 13ರವರೆಗೆ ಒಂದು ಅವಧಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ನಡೆಸಿದ್ದಂತಹ 2024ನೇ ಸಾಲಿನ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಸರಿ ಉತ್ತರಗಳು ಇಂದು ಬಿಡುಗಡೆ ಆಗಲಿವೆ. ಈ ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳು ತಾವು ಬರೆದ ಪತ್ರಿಕೆವಾರು ಕೀ ಉತ್ತರಗಳನ್ನು ಚೆಕ್ ಮಾಡಬಹುದು ಹಾಗೂ ಆಕ್ಷೇಪಣೆ ಇದ್ದಲ್ಲಿ ಸಲ್ಲಿಸಲು ಅವಕಾಶವನ್ನು ಸಹ ನೀಡಲಿದ್ದು, ನಿಗದಿತ ಅವಧಿಯೊಳಗೆ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕವೇ ಆಕ್ಷೇಪಣೆ ಸಲ್ಲಿಸಬಹುದಾಗಿದೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಇದನ್ನು ಚೆಕ್ ಮಾಡಲು ಭೇಟಿ ನೀಡಬೇಕಾದಂತಹ ವೆಬ್ಸೈಟ್ ವಿಳಾಸ schooleducation.kar ಅಥವಾ karnataka.government.in ಅಂತ. ಸೊ ಇದು ವೆಬ್ಸೈಟ್ ವಿಳಾಸ. ಇದೇ 2024ನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಜೂನ್ 30ರಂದು ನಡೆಸಲಾಗಿತ್ತಲ್ವಾ. ಈ ಪರೀಕ್ಷೆಯ ಕೀ ಉತ್ತರಗಳು ಇಂದು ಮೇಲೆ ತಿಳಿಸಿದ ಸದರಿ ವೆಬ್ಸೈಟ್ನಲ್ಲಿ ಬಿಡುಗಡೆ ಆಗಲಿವೆ. ಆಕ್ಷೇಪಣೆ ಸಲ್ಲಿಸಲು ಜುಲೈ 13ರವರೆಗೆ ಅವಕಾಶವನ್ನು ನೀಡಲಾಗುವುದು ಎಂದು ಕೇಂದ್ರೀಕೃತ ದಾಖಲಾತಿ ಘಟಕ ತಿಳಿಸಿ. ಕಾರ್ಟೆಟ್ 2024ರ ಕೀ ಉತ್ತರಗಳನ್ನು ಚೆಕ್ ಮಾಡೋದು ಹೇಗೆ ಅಂತ. ಫಸ್ಟ್ ಪಾಯಿಂಟು, ಸಾರ್ವಜನಿಕ ಶಿಕ್ಷಣ ಇಲಾಖೆಯಾದ ವೆಬ್ಸೈಟ್ನಲ್ಲಿ schooleducation.kar.government.in ಭೇಟಿಯನ್ನು ನೀಡಿ. ನೆಕ್ಸ್ಟ್ ಪಾಯಿಂಟು, ತೆರೆದ ಇಲಾಖೆಯ ಮುಖಪುಟದಲ್ಲಿ ಕಾರ್ಟೆಟ್ 2024 ಪತ್ರಿಕೆ 1 ಪತ್ರಿಕೆ 2ರ ಸರಿ ಉತ್ತರಗಳ ಪ್ರತ್ಯೇಕ ಲಿಂಕ್ ನೀಡಲಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟು, ಅಭ್ಯರ್ಥಿಗಳು ಈ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪಾಯಿಂಟು, PDF ಫೈಲ್ ತೆರೆಯುತ್ತದೆ. ಸರಿ ಉತ್ತರಗಳನ್ನು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟು, ಈ ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂತಹ ಸರಿ ಉತ್ತರಗಳಿಗೆ ಆಕ್ಷೇಪಣೆ ಇದ್ದಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಮಾತ್ರ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿರ್ತಕ್ಕಂಥದ್ದು ಮುಖ್ಯವಾದಂತಹ ಅಂಶ ಆಗಿರುತ್ತೆ. ಸೊ ಯಾರೆಲ್ಲ ನಿಮ್ಮ ಉತ್ತರಗಳು ಸರಿ ಅಂತ ನೀವು ಹಾಕಿರ್ತೀರಿ, ಪುಸ್ತಕದಲ್ಲಿ ಅದೇನಾದರೂ ಬೇರೆ ಇದ್ದಲ್ಲಿ, ನಿಮಗೇನಾದರೂ ಅದು ಆಗಬೇಕಿತ್ತು ಇದು ಆಗಬೇಕಿತ್ತು ಅಂತ ಆಕ್ಷೇಪಣೆ ಇದ್ದಲ್ಲಿ ನೀವು ಆಕ್ಷೇಪಣೆಯನ್ನು ಆನ್ಲೈನ್ನಲ್ಲಿ ನೀವು ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟು, ಅಭ್ಯರ್ಥಿಗಳು ದಿನಾಂಕ ಜುಲೈ 13, 2024 ಸಂಜೆ ಎಷ್ಟು ಗಂಟೆ ಅಂದರೆ 5:30 ಒಳಗಡೆ ತಮ್ಮ ಅರ್ಜಿ ಅಥವಾ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಇಲ್ಲಿ ಕಾಣಿಸ್ತಕ್ಕಂತಹ ವೆಬ್ಸೈಟ್ ಅಡ್ರೆಸ್ಸಿಗೆ ನೀವು ನಮೂದಿಸುವ ಮೂಲಕ ಲಾಗಿನ್ ಆಗಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ನೆಕ್ಸ್ಟು, ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದ ಸಿಂಧುತ್ವದ ಅವಧಿ ಇಲ್ಲಿವರೆಗೂ ಇರುತ್ತೆ. ಸೊ ಇದು ಕೆಲವಷ್ಟು ಜನರಿಗೆ ಇನ್ನೂ ಡೌಟಲ್ಲೇ ಇರುತ್ತೆ. ಸೊ ಎಲ್ಲಿವರೆಗೂ ಇರುತ್ತೆ ಅಂದರೆ, ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರ ಪ್ರಮಾಣ ಪತ್ರವು ಲೈಫ್ ಟೈಮ್ ವ್ಯಾಲಿಡಿಟಿ ಹೊಂದಿರುತ್ತೆ. ಮೊದಲು 7 ವರ್ಷ ಅಂತ ಇತ್ತು. ಸೊ ಇವಾಗ ಲೈಫ್ ಟೈಮ್ ವ್ಯಾಲಿಡಿಟಿ ಪಡ್ಕೊಂಡಿದೆ ಸ್ನೇಹಿತರೆ. ನೆಕ್ಸ್ಟು, ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅರ್ಹತಾ ಅಂಕಗಳ ಕುರಿತಾದಂತಹ ಮಾಹಿತಿ ಏನಂತಂದರೆ, GM ಮತ್ತು OBC ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ 60ರಷ್ಟು ಅರ್ಹತಾ ಅಂಕಗಳನ್ನು ಅಥವಾ SC ST ಅವರು ಪ್ರವರ್ಗ 1 ಹಾಗೂ ವಿಶೇಷ ಅಗತ್ಯವುಳ್ಳ ಅಭ್ಯರ್ಥಿಗಳು ಕನಿಷ್ಠ ಶೇಕಡ 55ರಷ್ಟು ಅಂಕಗಳನ್ನು ಗಳಿಸಬೇಕಾಗತ್ತೆ. ನೆಕ್ಸ್ಟ್ ಬಂದರೆ, ಕಾರ್ಟೆಟ್ ಪರೀಕ್ಷೆಯ ಮಾದರಿ ಹೇಗಿರುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ, ಆದರೂ ಒಂದು ಸತಿ ಹೇಳ್ತೀನಿ. ಈ ಒಂದು TET ಪರೀಕ್ಷೆಯ 2 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1 1ರಿಂದ 5ನೇ ತರಗತಿಗೆ ಬೋಧಿಸಲ್ಪಡ್ತಕ್ಕಂಥ ಶಿಕ್ಷಕರಿಗಾಗಿ, 2ನೇ ಪತ್ರಿಕೆ 6ರಿಂದ 8ನೇ ತರಗತಿ ಬೋಧಿಸಲ್ಪಡ್ತಕ್ಕಂಥ ಶಿಕ್ಷಕರಿಗಾಗಿ ಆಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆಗಳು ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 150 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಮಾತ್ರ ಒಳಗೊಂಡಿರುತ್ತೆ. ತಪ್ಪು ಉತ್ತರಗಳಿಗೆ ನೆಗೆಟಿವ್ ಮೌಲ್ಯಮಾಪನ ಇರೋದಿಲ್ಲ. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಇರೋದಿಲ್ಲ, ಇರುತ್ತೆ ಅಂತ ಕೊಟ್ಟಿದ್ದಾರೆ, ಇರೋದಿಲ್ಲ. ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಅಂಕ ಇರೋದಿಲ್ಲ. ಸೊ ಇದಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತಷ್ಟು ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.